ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆ ಜಿ ಕ್ಯಾಪ್ಸಿಕಮ್ ನಾನು ಬೀಜ ಎಲ್ಲ ತೆಗೆದು ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಈ ಥರ ಪೆಟಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮ್ಯಾಟೊ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 5ರಿಂದ 6 ಸ್ಪೂನ್ ಅಡುಗೆ ಎಣ್ಣೆ, 2 ಸ್ಪೂನ್ ಕಡಲೆಕಾಯಿ ಬೀಜ, 1 ಸ್ಪೂನ್ ಬಿಳಿ ಎಳ್ಳು, ಅರ್ಧ ಸ್ಪೂನ್ ಗಸಗಸೆ, ಇದು ಮಸಾಲಾಗೋಸ್ಕರ, 5 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿ, 12 ಬೆಳ್ಳುಳ್ಳಿ ಎಸಳು, ಅರ್ಧ ಕಪ್ ತೆಂಗಿನಕಾಯಿ ತುರಿ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ. ಪ್ಯಾನ್ ಇಟ್ಕೊಂಡು ಅದು ಕಾದ ನಂತರ ಅದಕ್ಕೆ ನಾವು ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಹುರ್ಕೊಬೇಕು. ಈ ಥರ ಕೆಂಪಗಾಗೋವರೆಗೂ ಹುರ್ಕೊಂಡು ನಂತರ ಅದಕ್ಕೆ ಬಿಳಿ ಎಳ್ಳು ಗಸಗಸೆ ಸೇರಿ ಫ್ರೈ ಮಾಡ್ಕೊಬೇಕು. ಅದು ಚಿಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳಿ. ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ಅದೇ ಪ್ಯಾನಿಗೆ ಇಲ್ಲಿ 2 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ದಪ್ಪವಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಒಂದು ಸ್ವಲ್ಪ ಸ್ಟಿರ್ ಫ್ರೈ ಥರ. ಏನಕ್ಕೆ ಈ ಥರ ಮಾಡ್ಕೋತಾ ಇದ್ದೀವಿ ಅಂದರೆ, ನಾವು ಗ್ರೇವಿಲೇ ಕ್ಯಾಪ್ಸಿಕಮ್ ಬೇಯಿಸಿದ್ರೆ ಅದು ಮೆತ್ತುವಾಗೋಗುತ್ತೆ, ಚೆನ್ನಾಗಿರಲ್ಲ. ಈ ಥರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ನಿಮ್ಮ ಕರೀಲಿ ಕ್ರಂಚಿಯಾಗಿ ಸಿಗುತ್ತೆ ಮತ್ತು ಜ್ಯೂಸಿ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ. ಒಂದು 5 ನಿಮಿಷ ಸ್ಟಿರ್ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಬೇಯಬೇಕು ಅನ್ನೋದೇನಿಲ್ಲ. ಮುಕ್ಕಾಲು ಭಾಗ ಬೆಂದಿದೆ ಅನ್ನುವಾಗ ತೆಗೆದಿಟ್ಕೊಳ್ಳಿ. ಈಗ 5 ನಿಮಿಷ ಬೆಂದಾದಮೇಲೆ ಇದನ್ನು ನಾನು ಸೈಡ್ ಒಂದು ಪಾತ್ರೆಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಿಕ್ಸಿಗೆ ಮಸಾಲ ಬೇಕಲ್ವ, ಅದನ್ನು ಮಾಡ್ಕೊಬೇಕು. ಫಸ್ಟೀಗ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದಮೇಲೆ ಇದಕ್ಕೇ ನಾವು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಡಿದ್ರೂ ನಿಮ್ಗೆ ಆ ಟೇಸ್ಟ್ ಅದೇ ಥರ ಬರುತ್ತೆ. ತುಂಬ ಎಣ್ಣೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದೇ ನಮಗೆ ಕರಿಗೆ ರುಚಿ ಕೊಡೋ ಅಂಥದ್ದು. ನಾವೇನು ಪೇಸ್ಟ್ ಮಾಡ್ಕೊತೀವಿ ಕರಿಗೆ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಇದನ್ನು ಫ್ರೈ ಮಾಡ್ಕೊಬೇಕು ಒಂದು 5ರಿಂದ 6 ನಿಮಿಷ. ಫ್ರೈ ಆದಮೇಲೆ ಈ ಥರ ಕಾಣುತ್ತೆ. ನಾನು ಇದನ್ನು ಸ್ವಲ್ಪ ಕೂಲ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಇದ್ರ ಜೊತೆನೇ ನಾವು ಫಸ್ಟ್ ಹುರ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಗಸಗಸೆ, ಎಳ್ಳು ಮತ್ತು ತೆಂಗಿನಕಾಯಿ, ಇದನ್ನು ಸೇರಿಸ್ಕೊಂಡು ರುಬ್ಕೊಬೇಕು. ನಾನಿಲ್ಲಿ ಅರ್ಧ ಲೋಟ ನೀರು ಸೇರಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದೀನಿ. ಅದೇ ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಅದು ಕುದಿ ಬರಬೇಕು. ನಂಗೆ ಸ್ವಲ್ಪ ಕರಿ ತಿಕ್ ಅನಿಸ್ತು, ಹಂಗಾಗಿ ಅರ್ಧ ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕುದಿ ಬಂದಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಅದು ಒಂದು 5 ನಿಮಿಷ ಬೇಯಬೇಕು. ಈಗ ಮಸಾಲ ಹಾಕಿದ್ದೀವಲ್ವ, ನಂಗೆ ಇನ್ನೂ ಸ್ವಲ್ಪ ಕರಿ ತಿಕ್ ಅನಿಸೋದ್ರಿಂದ 1 ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನಾವೇನು ಸ್ಟಿರ್ ಫ್ರೈ ಮಾಡ್ಕೊಂಡಿದ್ವಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ, ಇದನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಸಾಲ ಎಲ್ಲ, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ. ಈ ಥರ ಒಂದು ಕುದಿ ಬಂದರೆ ಅದು ರೆಡಿ ಅಂತ. ಇದು ಚಪಾತಿ, ದೋಸೆ, ಪೂರಿ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.